ಇಂದು ಸಾಂಸ್ಕೃತಿಕ ನಗರ ಮೈಸೂರಿನ ಹಿರಿಯ ನಾಗರಿಕರ ಹಗಲು ಕ್ಷೇಮ ಸಭಾಂಗಣದಲ್ಲಿ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿರವರ 119ನೇ ಜನ್ಮದಿನಾಚರಣೆ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಶಿವಕುಮಾರ್ ಸ್ವಾಮೀಜಿರವರು ಜೀವಿತಾವಧಿಯಲ್ಲಿ ಧಣಿವರಿಯದ ಶ್ರೀಗಳಾಗಿ ದಿನಾಂಕ 1-4-1907ರಲ್ಲಿ ಜನಿಸಿ 1927ರಿಂದ 1930ರವರೆಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ಪಡೆದು ತದನಂತರ 90 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಶ್ರೀಗಳಾಗಿ 111 ಸೇವೆ ಸಲ್ಲಿಸಿದ ಮಹಾಪುರುಷ ಶಿವಕುಮಾರ್ ಸ್ವಾಮೀಜಿರವರಾಗಿದ್ದು, ಅವರಿಗೆ ಕರ್ನಾಟಕ ರತ್ನ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದ್ದು, ಸ್ವಾಮೀಜಿಗಳಿಗೆ 119ನೇ ಜಯಂತಿ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ಆಚರಣೆ ಮಾಡುತ್ತಿದ್ದು, ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಇನ್ನೂ ಹೆಚ್ಚು ಗೌರವ ಸಲ್ಲಿಸುವ ಕರ್ತವ್ಯ ದೇಶದ ಕರ್ತವ್ಯವಾಗಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಪರಮಪೂಜ್ಯ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಆಗ್ರಹಿಸಿದರು. ಬಸವಣ್ಣವರು 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನು ಏನು ಸಾರಿದ್ರು, ಪ್ರತಿಯೊಬ್ಬ ಮನುಷ್ಯರು ಸಹ ಆತ್ಮಸ್ಥೈರ್ಯವನ್ನ ಏನು ಕೊಟ್ಟರು, ಪ್ರತಿಯೊಬ್ಬ ಮನುಷ್ಯನಿಗೂ ಅವನೇ ಆದಂಥ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ ಅಂತಕ್ಕಂಥದ್ದು, ಪ್ರತಿಯೊಬ್ಬರು ಸಹ ಸಮಾನತೆ ಇರತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಸಂದರ್ಭದಲ್ಲೂ ಎದುರದನೆ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಕ್ರಾಂತಿಯನ್ನು ಮಾಡಿದಂಥ 12ನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣವರ ಚಾಚು ತಪ್ಪದೆ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಬಂದಂಥವರು ಈ ಕರ್ನಾಟಕ ಕಂಡಂಥ ಮಹಾನ್ ಒಬ್ಬ ಪರಮ ಪೂಜ್ಯ ಸ್ವಾಮೀಜಿಗಳಾದಂತಹ ಶಿವಕುಮಾರ್ ಸ್ವಾಮೀಜಿರವರು ಯಾವಾಗ ಜನಿಸಿದ್ರು, ಯಾವತ್ತು ಶಿವಕುಮಾರ್ ಜನನ 1-4-1907 1-4-1907 ಅಲ್ವಾ. ನಾವು ಅವರ 119ನೇ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅವರು ನ್ಯಾಷನಲ್ ನಮ್ಮ ಸೆಂಟ್ರಲ್ ಕಾಲೇಜಲ್ಲಿ 1927ರಿಂದ 1930ರವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಅಲ್ವಾ. 1927ರಿಂದ 30ರವರೆಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಸುಮಾರು 17-20 ವರ್ಷದ ಹಿಂದೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 47ರ ನಮಗೆ ಸ್ವಾತಂತ್ರ್ಯ ಬಂತು, ತಮಗೆಲ್ಲ ಗೊತ್ತಿರುವ. ಹಾಗಾಗಿ ಅವರು ಸ್ವಾಮೀಜಿಗಳಾಗಿ ಅವರು ಲಿಂಗೈಕ್ಯರಾಗುವವರೆಗೆ 90 ವರ್ಷಗಳ ಜಮಾಲ ಇದೆ. 90 ವರ್ಷಗಳ ಕಾಲ ದಣಿವರಿಯಾದ ಸ್ವಾಮೀಜಿ ಅಂತ. ಈಗ ಯಾರು ಸ್ವಲ್ಪ ಕುವೆಂಪು ನಗರ ಶಾರದಾ ನಗರ ಹೇಳಿದ್ರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರು ಪೋತೇರ ಮಹದೇವು, ನಾವು ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ, ಮಹಾನ್ ನಾಯಕರ ಅರಿವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಸಿದ್ಧಗಂಗಾ ಶ್ರೀಗಳ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಕವಿಗಳು ಹಂಚಿಕೊಳ್ತಾ ಇದ್ದಾರೆ, ಅವರೆಲ್ಲರಿಗೂ ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮ ನಡೆಸಿಕೊಳ್ಳಲು ನಮಗೆ ಸಲಹೆ ಸಹಕಾರಗಳನ್ನು ನೀಡಿದಂಥ ಮನೆಯೂರು ಪ್ರಭುಸ್ವಾಮಿಯವರಿಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ಕವಿಗಳಿಗೆ, ಸನ್ಮಾನಿತರಿಗೆ ಹಾಗೂ ಇಲ್ಲಿಯ ಹಿರಿಯ ನಾಗರಿಕರಿಗೆ ಒಂದು ವಂದನೆಗಳನ್ನು ಹಾಗೂ ಸ್ವಾಗತವನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮುಖ್ಯ ಅತಿಥಿಗಳಾಗಿ ನಿವೃತ್ತ ತಹಶೀಲ್ದಾರ್ ಕೆಬಿ ಪಾಪಣ್ಣ, ಹುಳ್ಳೇನಹಳ್ಳಿ ಎಚ್ಇ ರಮೇಶ್, ಶ್ರೀಮತಿ ಸಲ್ಮಾ ಭಾನು, ವಕೀಲರಾದ ಶಮಾ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು, ಹಲವಾರು ಕವಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕವನ ವಾಚನ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಂಡಿತು.